ನಮಸ್ತೆ ಸ್ನೇಹಿತರೆ, ಇದೀಗ ನಾವು ಚಿತ್ರದುರ್ಗದ ಕಡೆ ಹೊರಟಿದ್ದು. ಈ ಇಬ್ರು ಸಾಹಸಿ ಯುವಕರನ್ನ ನೋಡಿ ನಿಲ್ಲಿಸಿ ಮಾತಾಡಿಸ್ತು. ಏನ್ ವಿಷಯ ಈ ಹುಡುಗರದು ಅಂತಂದ್ರೆ ನೋಡಿ, ಬದ್ರಿನಾಥ್ ಇಂದ ಇದರಿಂದ ನೋಡಿ ಉತ್ತರ ಪ್ರದೇಶದಿಂದ ಬಂದಿದ್ದಾರೆ. ಕಾಶಿಯಿಂದ 12 ಜ್ಯೋತಿರ್ಲಿಂಗ ನೋಡ್ತಾರೆ. ನಂತರ ಚಾರ್ಧಾಮ್, ಕೇದಾರ್ನಾಥ್, ಬದ್ರಿನಾಥ್, ಯಮುನೋತ್ರಿ, ಗಂಗೋತ್ರಿ ಅಲ್ಲಿ ಗಂಟ ಹೋಯ್ತಾರೆ. 1 ವರ್ಷ ಮನೆ ಬಿಟ್ಬಿಟ್ಟಿದ್ದಾರೆ. ಮನೇಲಿ ಅವ್ರ ಪರ್ಮಿಷನ್ ತಗೊಂಡು ತಂದೆ ತಾಯಿ ಹತ್ರ 1 ವರ್ಷ ಮನೆ ಬಿಟ್ಟು ಸೈಕಲ್ ಅಲ್ಲೇ ಯಾತ್ರೆ ಮಾಡ್ತಾ ಇದ್ದಾರೆ. ಬನ್ನಿ ಆ ಯುವಕರು ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಂತ ಕೇಳೋಣ. आपका नाम क्या भैया? शिवम। कितना पढ़े? ग्रेजुएशन कंप्लीट कंप्लीट किया? हाँ। क्यों ऐसा जाने को क्यों मन सोचा? ये ग्रेजुएशन कंप्लीट करने के बाद ये 1 ईयर का गैप लेके मैं पूरे भारत को साइकिल से घूमना मेरा एक ड्रीम था। हाँ। तो उसी को पूरा करने के लिए मैं सनातन धर्म का राइड भी कर रहा हूँ और साथ में और 12 ज्योतिर्लिंग 4 धाम की यात्रा पूरा कंप्लीट करने वाला हूँ, वो भी अपने साइकिल से। और ऐसे ही अपनी राइड चल रही है। ओके। डर नहीं लगता जाने को रास्ते पे? नहीं, डर क्या लगेगा, महादेव अपने साथ है। साथ है, भगवान साथ है। हाँ। ನೋಡಿ, ಗ್ರಾಜುಯೇಷನ್ ಮುಗಿಸಿ ಹುಡುಗ ಹೋಯ್ತಾ ಇದ್ದಾನಂತೆ ರೈಡು. ಭಗವಂತ ನಮ್ ಜೊತೆ ಇದ್ದಾನೆ, ಭಯ ಏನಿಲ್ಲ ನಮಗೆ ಅಂತಾನೆ. ಈ ಹುಡುಗನ್ ಕೇಳೋದ ಬನ್ನಿ. ಕ್ಯಾ ಭಯ್ಯ आपका नाम? अमित। अमित नाम है। अमित नाम क्या है आपका? कितना पढ़े? 10 10। क्यों ऐसा चलने को क्यों मन सोचा? मैंने सोचा सनातन धर्म में देख रहे हैं सब, मतलब कि कोई किसी को गाली दे रहा है, जैसे दूसरा सनातन धर्म को या गौ माता को कोई मार रहा है। हाँ। तो इसलिए हम लोग निकले हैं उसको जागरूक करने के लिए हाँ। कि उसे ना मारे। वो भी एक तो गौ माता जो हम लोग पहले पूजते थे, अब उसको मार रहे हैं सब। तो इसके लिए हम लोग राइड स्टार्ट किए और 12 ज्योतिर्लिंग 4 धाम की यात्रा भी कर रहे हैं। ठीक है। कि इसके वजह से सब जागरूक हो। कितना दिन लगता अभी तक कितना दिन होता? कितना अभी तक देखा? अभी तक तो हम लोग 50 दिन लगा यहाँ पर आने में। 50 दिन हो गया। हाँ। कितना कौन सा प्लेस गया अभी तक? अभी तक रामेश्वरम, हाँ। फिर मल्लिकार्जुन हाँ। और काशी हो गया और कन्याकुमारी भी हो गया। कन्याकुमारी होगा। अभी किधर जा रहे हैं? अभी इधर से अभी जा रहे हैं महाराष्ट्र जा रहे हैं। हाँ, अपने चौथे ज्योतिर्लिंग। ಕಾಶಿಯಿಂದ ಬಂದು ರಾಮೇಶ್ವರ ನೋಡಿದ್ದಾರೆ, ಕನ್ಯಾಕುಮಾರಿ ನೋಡ್ಕೊಂಡು ಈಗ ಕರ್ನಾಟಕದ ಹಾದಿಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೂ ಸಹ ಜ್ಯೋತಿರ್ಲಿಂಗಗಳಿದೆ 4, ಅದನ್ನ ನೋಡ್ತಾ ಹಂಗೆ ಮುಂದೆ ಪಾಸ್ ಆಯ್ತಾರೆ. ನೋಡಿ, ಈ ಸಾಹಸಿ ಹುಡುಗರು ನೋಡಿ ನಾವು ಖುಷಿ ಪಡ್ಬೇಕು. ನಾವು ಎಲ್ಲ ಟ್ರಿಪ್ ಹೋಗ್ಬೇಕು ಅಂದ್ರೆ ಮೊದ್ಲೇ ಪ್ಲಾನ್ ಮಾಡಿರ್ತೀವಿ, ಎಲ್ಲೂ ಹೋಗಕ್ಕಾಗಲ್ಲ, ಏನ್ ಬಿಡಕ್ಕಾಗಲ್ಲ. ನೋಡಿ ಏನಿಲ್ಲ, ಹುಡುಗರು ಒಂದು ಬ್ಯಾಗ್ ತಗೊಂಡು, ಒಂದು ಮ್ಯಾಟ್ ತಗೊಂಡು, ಒಂದು ಪಂಪ್ ಸೆಟ್ ಪಂಚರ್ ಅಂಗಡಿ ಒಂದು ಪಂಪ್ ಸೆಟ್ ಇಟ್ಕೊಂಡು ಧೈರ್ಯವಾಗಿ ಹೋಯ್ತಾ ಇದ್ದಾರೆ. ದಾರಿಲಿ ಹೋಯ್ತಾ ಹುಡುಗರಿಗೆ ಊಟ ಎಲ್ಲ ಕೊಡ್ತಾರಂತೆ ಜನ. ನಮ್ಮ ಕರ್ನಾಟಕದ ಹುಡುಗರು ಜನ ಎಲ್ಲ ಒಳ್ಳೆಯವರು ಅಂತಾರೆ. ತುಂಬಾ ಖುಷಿ ಆಯ್ತು ಹುಡುಗರು ಭೇಟಿಯಾಗಿ. ಇಂಥ ಹುಡುಗರುಗಳ ಸಂತತಿ ಹೆಚ್ಚಾಗಬೇಕು. ನೋಡಿ ಎಷ್ಟು ಖುಷಿ ಆಗುತ್ತೆ ಹುಡುಗರು ನೋಡಿದ್ರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ನೀವು ಸಹ ಮುಂದೊಂದು ದಿನ ಈ ರೀತಿ ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ರೈಡ್ಗಳು ಹೋಗಿ. ಒಳ್ಳೆ ಹುಡುಗರು ಇವರು. ದಾರಿಲೆಲ್ಲ ಸಿಕ್ಕರೆ ಊಟ ಗೀಟ ಏನಾರ ಕೊಡ್ಸ್ರಿ ಇವ್ರು ಹುಡುಗರಿಗೆ. ಮಾತಾಡಿಸಿ ಪ್ರೀತಿಯಿಂದ ಕಳ್ಸೋದ ನಮ್ಮ ಕರ್ನಾಟಕದಿಂದ. कर्नाटक का लोग कैसा है? कर्नाटक के लोग बहुत प्यार दिया हम लोगों को, बहुत सपोर्ट किया। ಹುಡುಗರು ನೋಡಿ ಸಪೋರ್ಟ್ ಮಾಡ್ರಂತೆ ಕರ್ನಾಟಕದ ಜನ ಎಲ್ಲ. जब से हम लोग घुसे हैं कर्नाटक में ना, बहुत ज्यादा प्यार मिल रहा है हर लोगों से। हर लोग प्यार मतलब दे रहे हैं। हम लोगों को अच्छा लग रहा है कि ऐसे कर्नाटक में लोग मिल रहे हैं और आगे भी ऐसा मिलता रहेगा तो हम लोग अपना सफर कर लेंगे आसान। ಹುಡುಗರು ತುಂಬಾ ಖುಷಿ ಪಟ್ಟಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಬಂದು ತುಂಬಾ ಚೆನ್ನಾಗಿದೆ ಅಂತೆ ವಾತಾವರಣ. ಇಲ್ಲೆಲ್ಲ ಒಳ್ಳೆ ಪ್ರೀತಿ ತೋರಿಸೋ ಹುಡುಗರು ಜನಗಳು ಸಿಕ್ಕಿದ್ರು ಅಂತ ಹೇಳ್ತಾರೆ. ಇನ್ನ ಮುಂದೆ ಇವ್ರ ಪಯಣ ಇದೆ. ಇನ್ನ ಒಂದು ಹೆಚ್ಚು ಕಮ್ಮಿ ಒಂದು 500 ಕಿಲೋಮೀಟರ್ ಗಂಟ ಇದೆ. ಅಲ್ಲಿ ಗಂಟೆ ಎಲ್ಲ ದಾರಿ ಹುಡುಗರು ಸಿಕ್ಕರೆ ಇವ್ರನ್ನ ಮಾತಾಡಿಸಿ ಪ್ರೀತಿಯಿಂದ ಕಳ್ಸೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ.